ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ನಾಗೇಶ್. ಏನ್ ಸರ್, ಆರ್ ವಿ ಮೈಸೂರಲ್ಲಿ ಬರ್ತಾ ಇದೆ ಅಂತ ನಿಜನಾ? ನಾಗೇಶ್, ಈ ಸಲ ಅಡ್ಮಿಷನ್ಸ್ ತಗೊಂಡಿದ್ದಾರೆ ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್, ಆರ್ ವಿ ಯೂನಿವರ್ಸಿಟಿ. ಆಕ್ಚುಲಿ Okay. ಬೆಂಗಳೂರಲ್ಲಿ ಆರ್ ವಿ ಇದೆಯಲ್ಲ, ಅವ್ರದ್ದೇ ಹೊಸ ಬ್ರಾಂಚ್ ನಂಜನಗೂಡಲ್ಲಿ ಓಪನ್ ಆಗ್ತಾ ಇದೆ. ಓಕೆ ಓಕೆ. ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ ಮೈಸೂರು ಹೇಳ್ಬೇಕು ಅಂತಂದ್ರೆ ಒನ್ ಆಫ್ ದ ಟಾಪ್ ಯೂನಿವರ್ಸಿಟಿ ಮೈಸೂರು ಬರ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಬಟ್ ವಿಷಯ ಏನಂತಂದ್ರೆ ಒನ್ಲಿ CS ರಿಲೇಟೆಡ್ ಮಾತ್ರ ಓಪನ್ ಮಾಡ್ತಾ ಇದ್ದಾರೆ. ಪ್ಲಸ್ ಒಂದು EC ಬ್ರಾಂಚ್ ಇದೆ, ಜೊತೆಗೆ BCA ಲೈಕ್ MBA ಓಪನ್ ಆಗ್ತಾ ಇಲ್ಲ, BCA ಓಪನ್ ಆಗ್ತಾ ಇದೆ. ಲಾಟ್ ಆಫ್ ಕಾಲೇಜಸ್ ಅಂದ್ರೆ ಲಾಟ್ ಆಫ್ ಬ್ರಾಂಚಸ್ ಓಪನ್ ಆಗ್ತಿದ್ದಾರೆ. ಜೊತೆಗೆ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, BSc, MS ಇದೆಲ್ಲ ಓಪನ್ ಆಗ್ತಾ ಇದೆ. ಸರ್, ಎಲ್ಲಿ ಎಕ್ಸಾಕ್ಟ್ ಮೈಸೂರಲ್ಲಿ? ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂತಂದ್ರೆ ಮೈಸೂರಿಂದ ಹೈವೇ ಸಿಗುತ್ತೆ, ನಂಜನಗೂಡು ಹೈವೇ. ನಂಜನಗೂಡಿಂದ ಲೆಫ್ಟ್ ನಂಜನಗೂಡು ರೀಚ್ ಆಗ್ತಿದೆ. ನಂಜನಗೂಡು ಸ್ಟಾರ್ಟ್ ಅಲ್ಲ, ನಿಮಗೆ ರೈಟ್ ಸೈಡ್ ಗೆ ಒಂದು ಇಂಡಸ್ಟ್ರಿ ಹೋಗೋ ರೋಡ್ ಇದೆ. ಆ ಇಂಡಸ್ಟ್ರಿ ತಗೊಂಡು ಒಂದು 2 meters ಹೋದ್ರೆ ಎಕ್ಸಾಕ್ಟ್ ಆಗಿ ನಿಮಗೆ ಆರ್ ವಿ ಯೂನಿವರ್ಸಿಟಿ ಸಿಗುತ್ತೆ. ಓಕೆ ಓಕೆ. ಅಂದ್ರೆ ನಂಜನಗೂಡಲ್ಲಿ ಲೊಕೇಟ್ ಆಗಿದೆ, ಮೈಸೂರಲ್ಲ ಇದು? ಇಲ್ಲ, ಮೈಸೂರಲ್ಲ. ಮೈಸೂರಿಂದ 20 kilometers ಹೈವೇ ಇದೆ. ಜಸ್ಟ್ 20 minutes ಜರ್ನಿ ಅಷ್ಟೇ ಫ್ರಮ್ ಮೈಸೂರು ಟು ನಂಜನಗೂಡು. ಸೊ ಇನ್ನೇನ್ ಆರ್ ವಿ ಬಂದ್ಬಿಟ್ರೆ ಬೇರೆ ಕಾಲೇಜ್ಗೆಲ್ಲ ಅಡ್ಮಿಷನ್ ಡ್ರಾಪ್ ಆಗ್ಬಿಡುತ್ತೆ ನಾವು ಮೈಸೂರಲ್ಲಿ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಮೈಸೂರಲ್ಲಿ ತಲಂತರದಿಂದ ನಮಗೆ ಒಂದು 3 ಕಾಲೇಜ್ ಎಷ್ಟು ಚೆನ್ನಾಗಿ ಬರುತ್ತೆ. ಒಂದು NI ಕಾಲೇಜ್, ಒಂದು JC ಕಾಲೇಜು ಮತ್ತು ವಿದ್ಯಾವರ್ಧಕ. ಇದು 3 ಕಾಲೇಜಿಗೆ ಮೈಸೂರು ನಂಬರ್ 1 ಕಾಲೇಜ್ ಇದೆ. ಆಮೇಲೆ ಇನ್ನೊಂದು G3+ ಇದೆ. ಇವಾಗ ATM ಬಿಲ್ಡಪ್ ಆಗ್ತಾ ಇದೆ, ಶಶಿಪುರಂ ಬರ್ತಾ ಇದೆ, ಮೈಸೆಮ್ ಇದೆ, MRIT ಇದೆ, ಲಾಟ್ ಆಫ್ ಕಾಲೇಜಸ್ ಇದೆ. ಬಟ್ ಬ್ರ್ಯಾಂಡ್ ಅಂತ ಬಂದ್ರೆ ನಿಮಗೆ ಅದು ಬೆಂಗಳೂರಿನಿಂದ ಹೆವಿ ರೆಪ್ಯೂಟೆಡ್ ಕಾಲೇಜಸ್ ಆರ್ ವಿ. ನೋಡ್ಬೇಕು ಮೈಸೂರು ಬಂದು ಹೆಂಗ್ ಸೆಷನ್ ಆಗ್ತಾರೆ ಅಂತ. ಸರ್, ಅಲ್ಲ ಈಗ ಸ್ಟೂಡೆಂಟ್ಸ್ ಮೈಸೂರವರು ಸೇರ್ಬೋದಾ ಸರ್ ಆರ್ ವಿ ಕಾಲೇಜ್ಗೆ? ಬಟ್ ಏನು ಅಂದ್ರೆ ಇದು ಫಸ್ಟ್ ನಮಗೆ ಕಟ್ ಆಫ್ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಆರ್ ವಿ ಯೂನಿವರ್ಸಿಟಿ ಇದಾಗ್ತಾ ಇರೋದು. ಮೇ ಬಿ ಚಾನ್ಸಸ್ ಆರ್ ದೇರ್ ಮೋರ್ ದನ್ 20,000 or 30,000 ರ್ಯಾಂಕ್ ತಗೊಂಡಿದ್ರು ಬೇಕಾದ್ರೆ ಆರ್ ವಿ ಯೂನಿವರ್ಸಿಟಿ ಸಿಗೋ ಚಾನ್ಸಸ್ ಇದೆ. ಸೊ ಈ ಸರಿ ಅಂದ್ರೆ ಮೈಸೂರಲ್ಲಿ ಸಾಮಾನ್ಯವಾಗಿ IT ಬ್ರಾಂಚಸ್ ಎಲ್ಲ 30-40 ಸಾವಿರ ಒಳಗಡೆ ರ್ಯಾಂಕಿಂಗ್ ಇದ್ರೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಗ್ತದೆ. ಹೌದು. ಸೊ ಆರ್ ವಿ ಮೇ ಬಿ ಇನ್ನೂ ನಿಮ್ಗೆ ಒಳ್ಳೆ ಆಲ್ರೆಡಿ ಹೇಳ್ಬೇಕಂದ್ರೆ ಆರ್ ವಿ ಯೂನಿವರ್ಸಿಟಿ ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ಅದು ಇನ್ಸ್ಟಾಗ್ರಾಮ್ ಪೇಜಸ್ ಮತ್ತೆ ನೀವು ನೋಡ್ತಾ ಯೂಟ್ಯೂಬ್ ಅಲ್ಲೆಲ್ಲ ಆಲ್ರೆಡಿ ಆರ್ ವಿ ಪಬ್ಲಿಸಿಟಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಜನರಿಗೆ ರೀಚ್ ಆಗಿದೆ, ಮೈಸೂರು ಆರ್ ವಿ ಇದೆ, ಆರ್ ವಿ ಟ್ರೈ ಮಾಡಬಹುದು ಅಂತ. ಬಟ್ ಫಸ್ಟ್ ಟೈಮ್ ಯೋಚನೆ ಮಾಡ್ತಾರೆ ಸ್ಟೂಡೆಂಟ್ಸ್, ಫಸ್ಟ್ ಬ್ಯಾಚ್ ಹೇಗಿರುತ್ತೋ ಅಂತ. ಸೊ ಅದು ಗೊತ್ತಿಲ್ಲ. ಬಟ್ ಯಾರಿಗೆ ಆರ್ ವಿ ಯೂನಿವರ್ಸಿಟಿ ಅಂತ ಬ್ರ್ಯಾಂಡ್ ನೇಮ್ ಗೊತ್ತಿದ್ರೆ ಅವ್ರು ಆರ್ ವಿ ಯೂನಿವರ್ಸಿಟಿ ಸೇರ್ಕೋತಾರೆ. ಆಕ್ಚುಲಿ ಮೈಸೂರಿಗೆ ಯಾವಾಗ್ಲೂ ಅವ್ರ ಮೈಂಡಿಗೆ ಬರೋದೇ ಫಸ್ಟ್ ಕಾಲೇಜು NI, JC, ವಿದ್ಯಾವರ್ಧಕ. ಸೊ ಇವಾಗ ಏನಾಗ್ತಿದೆ, ವಿದ್ಯಾವರ್ಧಕ ಬಿಲ್ಡಪ್ ಆಗಿದೆ. ವಿದ್ಯಾವರ್ಧಕ ಇಸ್ ನಂಬರ್ 1 ಕಾಲೇಜ್ ಆಗ್ತಿದೆ ಇವಾಗ. ಆಟೋನಮಸ್ ಇದೆ, ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಏನಾಗ್ತಿದೆ ಅಂತಂದ್ರೆ ನೋಡ್ಬೇಕು ಜನ ಮೈಂಡ್ ಸೆಟ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಸರ್, ಈಗ ಹಾಸ್ಟೆಲ್ ಫೆಸಿಲಿಟಿ ಅವ್ರು ರೆಡಿ ಮಾಡ್ತಿದಾರಾ? ಸರ್, ಆಕ್ಚುಲಿ ನನಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ಆರ್ ವಿ ಯೂನಿವರ್ಸಿಟಿ ಅವರು 6,000 ಸ್ಟೂಡೆಂಟ್ಸ್ ಹಾಸ್ಟೆಲ್ ನ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಅಕಾಮಿಡೇಷನ್ ಓಪನ್ ಆಗಿದೆ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಆಸ್ ಪರ್ ದ ರೆಪ್ಯೂಟೆಡ್ ಇರೋದ್ರಿಂದ ಅವರು ಓಪನ್ ಮಾಡಿದ್ರೆ ಅನ್ಕೋತೀನಿ. ಸರ್, ಈಗ ಆರ್ ವಿ ಯೂನಿವರ್ಸಿಟಿಗೆ KCET ಮುಖಾಂತರ ಬರ್ಬೇಕಾ ಇಲ್ಲ ಆರ್ ವಿ ಅವರೇ ಸಪರೇಟ್ ಯೂನಿವರ್ಸಿಟಿ ಎಕ್ಸಾಮ್ ಮಾಡ್ತಿದ್ದಾರೆ? KCET ಮುಖಾಂತರ ಬರ್ಬೇಕು. ಆಕ್ಚುಲಿ KCET ಮುಖಾಂತರ ಆರ್ ವಿ ಯೂನಿವರ್ಸಿಟಿ ಇರುತ್ತೆ. ಮುಂದೆ ಹೋಗ್ತಾ ಬೇಕಾದ್ರೆ ಸಪರೇಟ್ ಎಕ್ಸಾಮ್ ಮಾಡಬಹುದು. ಸರ್, ಈಗ ಕ್ಯಾಂಪಸ್ ಫುಲ್ ಬಿಲ್ಡ್ ಆಗ್ಬಿಟ್ಟಿದ್ಯಾ ಮೈಸೂರಲ್ಲಿ? ಇಲ್ಲ, ಫುಲ್ ಫ್ಲೆಡ್ಜ್ ಬಿಲ್ಡಪ್ ಆಗಿಲ್ಲ. ಜಸ್ಟ್ ಒಂದು ಫಸ್ಟ್ ಇಯರ್ ಗೆ ಏನ್ ಬೇಕು 30 to 40% ಕನ್ಸ್ಟ್ರಕ್ಷನ್ ಬಿಲ್ಡಪ್ ಆಗಿದೆ. ಬಟ್ ಆಕ್ಚುಲಿ ನೀವು ನೋಡಿ ಅವ್ರದ್ದು ನೀವು ಅವ್ರ ವೆಬ್ ಪೇಜಸ್ ಇನ್ಸ್ಟಾಗ್ರಾಮ್ ಪೇಜಸ್ ಹೋಗಿ ಅವ್ರದ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮತ್ತೆ ಬಿಲ್ಡಿಂಗ್ ಪ್ಲಾನ್ಸ್ ತುಂಬಾ ಚೆನ್ನಾಗಿದೆ. ಓ, ಇದು ಚೆನ್ನಾಗಿದೆ. ಅಂದ್ರೆ ಆರ್ ವಿ ಬ್ರ್ಯಾಂಡ್ ಇದೆ, ಒನ್ ಆಫ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ ಮೈಸೂರು ಹೇಳ್ಬೇಕು ಅಂದ್ರೆ. ಮೈಸೂರಲ್ಲಿ ಈಗ ಪ್ರೆಸೆಂಟ್ ನೀವ್ ಹೇಳ್ತಿರೋದು ಮುಂದೆ ಒಂದು ಬೆಸ್ಟ್ ಕಾಲೇಜ್ ಆಗುತ್ತೆ. ಆಮೇಲೆ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಅವ್ರ ಪ್ರಕಾರ ಪ್ಲಾನ್. ಸರ್, ಏನ್ ಮೇಜರ್ ಇಂಟೆಕ್ ತಗೊಬಹುದು ಅಂತ ನಿಮ್ಮ ಅಭಿಪ್ರಾಯ? ಸರ್, ನನ್ಗೆ ಗೊತ್ತಿರೋ ಪ್ರಕಾರ ಯೂನಿವರ್ಸಿಟಿ ಮೇ ಬಿ ಎಲ್ಲ ಅಂತ ಅಂದ್ರು ಪ್ರತಿಯೊಂದು ಬ್ರಾಂಚ್ 160 to 300 ಇಂಟೆಕ್ ತಗೋತಾರೆ ಅನ್ಕೊಂಡಿದ್ದೀನಿ. ಐ ಥಿಂಕ್ 4 ಬ್ರಾಂಚ್ IT ಬ್ರಾಂಚಸ್ ಓಪನ್ ಮಾಡ್ತಾರೆ. 4 ಬ್ರಾಂಚಸ್ IT ಇದೆ, CS ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ. ಓಕೆ. ಅಂದ್ರೆ ಈಗ ನಾವು ಆರ್ ವಿ ಪ್ಲೇಸ್ಮೆಂಟ್ ಬಗ್ಗೆ ಏನ್ ಮಾತಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಹೊಸ ಯೂನಿವರ್ಸಿಟಿ ಇದೆ. ಬಟ್ ರೆಪ್ಯುಟೇಷನ್ ಇದೆ ಬೆಂಗಳೂರು ಯೂನಿವರ್ಸಿಟಿ ಅಂತ. ಬೆಂಗಳೂರು ಒಂದು ರೆಪ್ಯೂಟೆಡ್ ಯೂನಿವರ್ಸಿಟಿ ಇರೋದ್ರಿಂದ ನಮ್ಗೆ ಗೊತ್ತಿರೋ ಪ್ರಕಾರ ಅದು ಬಂದು ಮೇ ಬಿ ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ಮೇ ಬಿ ಫುಲ್ ಕ್ಯಾಂಪಸ್ ಮಾಡ್ತಾರೆ, ಬೆಂಗಳೂರು ಮತ್ತೆ ಮೈಸೂರು ಕ್ಯಾಂಪಸ್ ಮಿಕ್ಸ್ ಮಾಡಿ ಅದೇ ಕಂಪನೀಸ್ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ. ಅಂತಂದ್ರೆ ಅವ್ರಿಗೆ ಗೊತ್ತು ನಾವು ಫಸ್ಟ್ ಬ್ಯಾಚ್ ಅಲ್ಲಿ ಪ್ಲೇಸ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಅಡ್ಮಿಷನ್ಸ್ ಗೆ ತೊಂದರೆ ಆಗುತ್ತೆ. ಸೊ ದೇ ಆರ್ ದ ವೆಲ್ ನೋನ್ ಇನ್ ದ ಬಿಸ್ನೆಸ್, ವೆಲ್ ನೋನ್ ಇನ್ ದ
ಎಜುಕೇಶನ್. ಸರ್ ಈಗ ಫ್ಯಾಕಲ್ಟಿ ಮೈಸೂರು ಫ್ಯಾಕಲ್ಟಿನೇ ಇರ್ತಾರ ಇಲ್ಲ ಬೆಂಗಳೂರಿಂದ ಏನಾದ್ರು ಬಂದಿರ್ತಾರ ಸರ್ ಸರ್? ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಇನ್ನೂ ವೆಬ್ಸೈಟ್ ಅಲ್ಲಿ ಯಾವುದೇ ತರನು ಫ್ಯಾಕಲ್ಟಿ ಅಪ್ಲಿಕೇಶನ್ ಕೊಟ್ಟಿಲ್ಲ. ಹಾ. ಮೇ ಬಿ ನಂಗೆ ಗೊತ್ತಿರೋ ಪ್ರಕಾರ ಆಲ್ ಮೇ ಬಿ ರೆಪ್ಯೂಟೆಡ್ ಫ್ಯಾಕಲ್ಟೀಸ್ ಇರ್ತಾರೆ, ಬಿಕಾಸ್ ಆರ್ ವಿ ಆಲ್ವೇಸ್ ಹೈರ್ ದ ಬೆಸ್ಟ್ ಫ್ಯಾಕಲ್ಟೀಸ್ ಅಂಡ್ ದ ಬೆಸ್ಟ್. ಅಂದ್ರೆ ನಾನ್ ಕೇಳಿದ ಪ್ರಕಾರ NIT IIT ಅಲ್ಲಿ PhD ಮಾಡಿದವ್ರನ್ನ ರೆಕ್ರೂಟ್ ಮಾಡ್ತಾರೆ. NITs IITs ಅಲ್ಲಿ ಮಾಡಿರೋರಿಗೆ ತುಂಬಾ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಆರ್ ವಿ ಯೂನಿವರ್ಸಿಟಿ ಅವರು. ಅಂಡ್ ಅದೇ ತರ ಬೆಸ್ಟ್ ಯೂನಿವರ್ಸಿಟಿ ಲೈಕ್ ಬೆಂಗಳೂರಲ್ಲಿ ಮಾಡಿರ್ಬೋದು, ಹಾ. ಇಲ್ಲ ಅಂತಂದ್ರೆ ಲಾಟ್ ಆಫ್ ಯೂನಿವರ್ಸಿಟೀಸ್ ಇರುತ್ತೆ, ಇಲ್ಲ ಮಣಿಪಾಲ್ ಯೂನಿವರ್ಸಿಟಿ ಮಾಡಿರ್ಬೋದು. ಸೊ ನೀವು ಈಗ ಮಾತಾಡ್ತಿರೋದು ಫ್ಯಾಕಲ್ಟಿ ಕ್ವಾಲಿಟಿ ಫ್ಯಾಕಲ್ಟಿ. ಫ್ಯಾಕಲ್ಟಿ ಏನು ಅಂತಂದ್ರೆ ಅವ್ರು ಯಾವಾಗಲೂ ಬೆಸ್ಟ್ ಫ್ಯಾಕಲ್ಟಿ ಹೈರ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಚಾನ್ಸಸ್ ಫ್ರಮ್ NITs ಅಂಡ್ IITs ಅಂದ್ರೆ ಇರ್ತಾರೆ ಫ್ಯಾಕಲ್ಟೀಸ್. ಓ ಎಲ್ಲ ಅಂದ್ರೆ ಒಳ್ಳೆ ರೆಪ್ಯುಟೇಷನ್ ಕಾಲೇಜಿಂದ ಫ್ಯಾಕಲ್ಟಿ ಇದ್ದಾಗ ಒಳ್ಳೆ ನಾಲೆಜ್ ನ ಶೇರ್ ಮಾಡ್ಬೋದು ಅಂತ ನಿಮ್ಮ. NITs ಅಂಡ್ IITs ಅಲ್ಲಿ ಫ್ಯಾಕಲ್ಟಿ PhD ಮಾಡಿದ್ದಾರೆ ಅಂತಂದ್ರೆ ದಟ್ ಇಸ್ ಅ ವೇವ್ಲೆಂತ್ ಇಸ್ ಅ ಡಿಫರೆಂಟ್. ಓಕೆ. ಸೊ ದಟ್ ಎಕ್ಸ್ಪೀರಿಯನ್ಸ್ ಇಸ್ ಅ ಡಿಫರೆಂಟ್. ಅಲ್ಲಿಂದ PhD ಮಾಡ್ಕೊಂಡ್ ಬಂದಿರೋ ಸ್ಟೂಡೆಂಟ್ಸ್ ಪಾಠ ಹೇಳ್ತಿದ್ದಾರೆ ಅಂದ್ರೆ ಥಿಯರಿಟಿಕಲಿ ದ್ಯಾನ್ ದ ಮೋರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಸ್ಟೂಡೆಂಟ್ಸ್. ಈಗ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಾವೇನು ಮಾತಾಡ್ಲೇ ಇಲ್ಲ. ಈಗ ಮೈಸೂರಿಂದ ಓಡಾಡ್ಬೇಕು ಅಂದ್ರೆ ಯಾವ ತರ ಸರ್, ಯಾವ ತರ ರೀಚ್ ಆಗ್ಬೋದಾ ಕಾಲೇಜ್ ಕ್ಯಾಂಪಸ್ ಗೆ? ಟ್ರಾನ್ಸ್ಪೋರ್ಟೇಷನ್ ತುಂಬಾ ಚೆನ್ನಾಗಿದೆ. ಗೌರ್ಮೆಂಟ್ ಬಸ್ಸಸ್ ತುಂಬಾ ಇದೆ. ಮೈಸೂರು ಟು ನಂಜನಗೂಡಿಗೆ ಹೆವಿ ನಿಮ್ಗೆ ಆಫರ್ 10 ಮಿನಿಟ್ಸ್ ಒಂದು ಬಸ್ಸಸ್ ಇದ್ದೇ ಇರುತ್ತೆ. ಸೊ ಹಾಸ್ಟೆಲ್ ಅಕಾಮಿಡೇಷನ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅವಶ್ಯಕತೆ ಇರಲ್ಲ, ಬಿಕಾಸ್ ಅಲ್ಲೇ ಹಾಸ್ಟೆಲ್ಸ್ ಇರುತ್ತೆ. ಏನಾದ್ರು ಮೈಸೂರು ಸ್ಟೂಡೆಂಟ್ಸ್ ಏನಾದ್ರು ಮೈಸೂರು ಅಪ್ ಡೌನ್ ಮಾಡ್ತಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಇದರ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ. ಇಲ್ಲ ಅಂತಂದ್ರೆ ಯು ಕ್ಯಾನ್ ಬಿ ಅಪ್ ಅಂಡ್ ಡೌನ್ ಆರಾಮಾಗಿ ನಿಮ್ಗೆ KSRTC ಓಡಾಡಬಹುದು. ಅಂದ್ರೆ ಈಗ ಕಾಲೇಜ್ ಬಸ್ ಮೇ ಬಿ ಬಿಡ್ಬೋದಲ್ವಾ ಸರ್? ಸರ್ ಖಂಡಿತ ಬಿಟ್ಟೇ ಬಿಡ್ತಾರೆ, ಬಿಕಾಸ್ RV ಅಂತ ಅಂದ್ಮೇಲೆ ಅವರು ಆಬ್ವಿಯಸ್ಲಿ ಬಿಟ್ಟೇ ಬಿಡ್ತಾರೆ ಸರ್. ಸರ್ ಈಗ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಈಗ ನಿಮ್ಗೆ ಈಗ ನಾವು RV ಕಾಲೇಜ್ಗೆ RV ಯೂನಿವರ್ಸಿಟಿ ಹೊಸದಾಗ ಆಗ್ತಾ ಇದೆ, ಏನಕ್ಕೆ ಸೇರ್ಬೇಕು ಸರ್? ಸರ್ RV ನೀವು ನೋಡಿ, ಬ್ಯಾಂಗ್ಳೂರ್ ಇಸ್ ನಂಬರ್ 1 ಕಾಲೇಜ್, ಕರ್ನಾಟಕಕ್ಕೆ ನಂಬರ್ 1 ಕಾಲೇಜ್ RV ಯೂನಿವರ್ಸಿಟಿ. ಸೊ ನೀವು ನೋಡಿರ್ಬೋದು, ಅದರ ಇತಿಹಾಸ ನೋಡಿರ್ಬೋದು. ಅಲ್ಲಿ ಮೋರ್ ಪ್ರಾಕ್ಟಿಕಲ್ ನಾಲೆಡ್ಜಸ್ ಇರುತ್ತೆ ಅಂಡ್ ಆಲ್ಸೋ ಮೋಸ್ಟ್ ರೆಪ್ಯೂಟೆಡ್ ಫ್ಯಾಕಲ್ಟೀಸ್ ಇರೋದ್ರಿಂದ ಅವ್ರ ಪ್ಲೇಸ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಸೊ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ನಾರ್ಮಲ್ ಬೇರೆ ಬೇರೆ ಕಾಲೇಜಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಷ್ಟೊಂದು ಐಡಿಯಾ ಇರಲ್ಲ ಪ್ರಾಕ್ಟಿಕಲ್ ಬಗ್ಗೆ, ಕಂಪ್ನೀಸ್ ಏನ್ ಕ್ವಶನ್ಸ್ ಕೇಳ್ತಾರೆ, ಆಮೇಲೆ ಸಿಲೆಬಸ್ ಫಾರ್ಮೇಶನ್ ಇದೆಯಲ್ಲ. ಕಂಪೇರ್ಡ್ ಟು ಅದರ್ ಯೂನಿವರ್ಸಿಟೀಸ್, RV ಯೂನಿವರ್ಸಿಟಿ ಬೆಸ್ಟ್ ಸಿಲೆಬಸ್ ಫಾರ್ಮೇಶನ್ಸ್ ಮಾಡ್ತಾರೆ. ಸೊ ವಾಟ್ ಆರ್ ದ ಇಂಡಸ್ಟ್ರಿ ನೀಡೆಡ್, ಇಂಡಸ್ಟ್ರಿಗೆ ಯಾವ ತರ ಸಿಲೆಬಸ್ ಬೇಕು ಅದಕ್ಕೆ ಫಾರ್ಮೇಶನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಹುಡುಗರು ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ಆಬ್ವಿಯಸ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿ ಆಗೇ ಆಗುತ್ತೆ. ಇಂಡಸ್ ಎಕ್ಸ್ಪೆಕ್ಟೇಷನ್ ತಕ್ಕಂತ ನಾಲೆಡ್ಜ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಬೆಸ್ಟ್ ಸಿಲೆಬಸ್ ಇರೋದ್ರಿಂದ, ಬೆಸ್ಟ್ ನಾಲೆಡ್ಜ್ ಇರೋದ್ರಿಂದ ದೇ ಕ್ಯಾನ್ ಗೋ ಟು ದ ಹೈಯರ್ ಕಂಪ್ನೀಸ್. ಒಳ್ಳೊಳ್ಳೆ ಕಂಪ್ನೀಸ್ ಅಲ್ಲಿ ಕೆಲಸ ಸಿಗುತ್ತೆ. ಸೊ ಅಂದ್ರೆ ನೀವು ಅಲ್ಲಿ ರೆಪ್ಯುಟೇಷನ್ ನ ಇಲ್ಲೂ ಕ್ಯಾರಿ ಮಾಡಿ, ಸೊ ಆ ಬೆನಿಫಿಟ್ ಇಲ್ಲೂ ಸ್ಟೂಡೆಂಟ್ಸ್ ಗೆ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಕೊಡ್ಲೇಬೇಕು ಸರ್, ಬಿಕಾಸ್ RV ಅವರು ಮೈಸೂರಿಗೆ ಬರ್ತಿದ್ದಾರೆ ಅಂದ್ರೆ ಅವ್ರು ಪ್ಲಾನ್ ಮಾಡೇ. ಸೊ ನಾವು ಫಸ್ಟ್ ಬ್ಯಾಚ್ ಹೆಂಗ್ ಪ್ಲೇಸ್ಮೆಂಟ್ ಮಾಡಿಸ್ಬೇಕು, ಅವ್ರಿಗೆ ಯಾವ ತರ ಪಾಠ ಮಾಡಬೇಕು, ಯಾವ ತರ ಕೋಚಿಂಗ್ ಕೊಡಬೇಕು. ಪ್ಲಸ್ ಆಬ್ವಿಯಸ್ಲಿ ಪ್ಲೇಸ್ಮೆಂಟ್ ಕೋಚಿಂಗ್ ಇಸ್ ಡಿಫರೆಂಟ್ ದ್ಯಾನ್ ದ ಸಿಲೆಬಸ್ ನಾರ್ಮಲ್ ಇಂಜಿನಿಯರಿಂಗ್ ಕೋರ್ಸ್ ಗಿಂತ. ಸೊ ಪ್ಲೇಸ್ಮೆಂಟ್ಸ್ ನ ಬೇಕಾ ನನ್ಗೆ ಗೊತ್ತಿರೋ ಪ್ರಕಾರ RV ಯೂನಿವರ್ಸಿಟಿ ಯಾವತ್ತೂ ಅಷ್ಟೇನೆ ಸೆಕೆಂಡ್ ಇಯರ್ ಇಂದನೇ ಪುಷ್ ಅಪ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ವೊಕ್ಯಾಬ್ಯುಲರಿ ಆಗಿರ್ಬೋದು, ಯಾವ ತರ ಟೂಲ್ಸ್ ಯೂಸ್ ಮಾಡಬೇಕು, ಪ್ಲೇಸ್ಮೆಂಟ್ ಯಾವ ರೀತಿ ಎಕ್ಸಾಮ್ಸ್ ಬರೀಬೇಕು, ಅದೆಲ್ಲ ಕೂಡ ಅವ್ರು ಟ್ರೈನ್ ಅಪ್ ಮಾಡ್ತಾರೆ. ಅಂದ್ರೆ ಈಗ ಎಲ್ಲಾ ಕಾಲೇಜಲ್ಲೂ ಈ ತರ ಕಾಮನ್ ಆಗ್ಬಿಟ್ಟಿದೆಯಲ್ಲ ಸರ್, ಈಗ ಪ್ಲೇಸ್ಮೆಂಟ್ ಟ್ರೈನಿಂಗ್ ಎಲ್ಲಾ ಕಾಲೇಜಲ್ಲೂ ಒಂದೊಂದು ಕಂಪ್ನಿ ಜೊತೆ ಟೈ ಅಪ್ ಆಗ್ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ. ಸರ್ ಏನಕ್ಕೆ ಅಂತಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗೆ ನಾವು ಪ್ಲೇಸ್ಮೆಂಟ್ ಹೆಂಗ್ ಮಾಡ್ಬೇಕಂದ್ರೆ ಗೊತ್ತಿಲ್ಲ. ಅಂದ್ರೆ ಒಂದ್ ಇಂಟರ್ವ್ಯೂ ಹೆಂಗ್ ಕುತ್ಕೋಬೇಕು ಅಂತ ಗೊತ್ತಿಲ್ಲ, ಒಂದು ಯಾವ ತರ ಪ್ರೊನೌನ್ಸಿಯೇಷನ್ ಮಾಡ್ಬೇಕು ಓಡಿಸ್ಬೇಕು ಅಂತ ಗೊತ್ತಿಲ್ಲ, ಆಮೇಲೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅನ್ನೋದೇ ಗೊತ್ತಿರಲ್ಲ ಕೆಲವು ಹುಡುಗರಿಗೆ. ಸೊ ಅದೆಲ್ಲ ಟ್ರೈನ್ ಅಪ್ ಮಾಡ್ಲೇಬೇಕಾಗುತ್ತೆ. ಈಗೇನ್ ಸರ್ ಎಲ್ಲ ಜೆನ್ಸಿ ಹುಡುಗರು ಎಲ್ಲ ಕಲ್ತಿರ್ತಾರೆ. ಸರ್ ಜೆನ್ಸಿ ಹುಡುಗರೇ ಆಗ್ಬೋದು, ಪ್ರೊಫೆಷನಲ್ ಇಸ್ ಡಿಫರೆಂಟ್ ಸರ್. ಜೆನ್ಸಿ ಹುಡುಗರಿಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಧೈರ್ಯ ಇರುತ್ತೆ. ಬಟ್ ಒಂದು ಇಂಟರ್ವ್ಯೂ ಮುಂದೆ ಕುತ್ಕೊಂಡಾಗ ಅದರದೇ ಆದಂತ ವರ್ಡ್ಸ್ ಯೂಸ್ ಮಾಡ್ಬೇಕಾಗುತ್ತೆ, ವೊಕ್ಯಾಬ್ಯುಲರಿ ಇರ್ಬೇಕಾಗುತ್ತೆ. ಅಂದ್ರೆ ನಾವ್ ಹೇಳೋ ರೀತಿ ಡಿಫ್ರೆಂಟ್ ಆಗಿರ್ಬೇಕು ಸರ್. ಸರ್ ಈಗ ಓಕೆ ನೀವ್ ಹೇಳಿದ್ರಿ ಸೇರೋದಕ್ಕೆ ಒಳ್ಳೆ ಪಾಯಿಂಟ್ಸ್ ಹೇಳಿದ್ರಿ. ಸೇರ್ಬಾರ್ದು ಅಂದ್ರೆ ಯಾಕೆ ಸೇರ್ಬಾರ್ದು ಸರ್ RV ಕಾಲೇಜ್ಗೆ? ನಿಮ್ಮ ಮೈಸೂರು RV ಸೇರ್ಬಾರ್ದು ಅಂತ ಹೇಳಕ್ಕೆ ಆಗಲ್ಲ, ಬಿಕಾಸ್ ಅವ್ರದ್ದು ಫಸ್ಟ್ ಬ್ಯಾಚ್ ಇದೆ ಇದು. ಸೊ ನಾವ್ ಏನು ಡಿಸ್ಲೈಕ್ ಅಂತ ಹೇಳಕ್ಕೆ ಆಗಲ್ಲ. ಸೊ RV ಯೂನಿವರ್ಸಿಟಿ ಒಂದು ಔಟ್ಪುಟ್ ಆದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಅದೆಷ್ಟು ಪ್ಲೇಸ್ಮೆಂಟ್ ಆಗಿದೆ, ಅವ್ರು ಏನ್ ರೆಕಾರ್ಡ್ಸ್ ಮಾಡಿದ್ದಾರೆ. ಆಮೇಲೆ ಹುಡುಗರು ರಿವ್ಯೂಸ್ ಎಲ್ಲ ತಗೋಬೇಕಂದ್ರೆ ಫಸ್ಟ್ ಹುಡುಗರು ಇಂಟೆಕ್ ಆಗ್ಬೇಕು. ಇಂಟೆಕ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಸರ್. ಇದೇ ಇರ್ಬೋದಲ್ಲ ಸರ್ ಮೇನ್, ಔಟ್ಪುಟ್ ಆಗಿಲ್ಲ ಅದಕ್ಕೆ ನಿಮ್ಗೆ ಏನು ಗೊತ್ತಿರೋದಿಲ್ಲ, ಸೇರ್ಬಾರ್ದು ಅಂದ್ರೆ ಅದೇ ರೀಸನ್ ಇರುತ್ತೆ ಸರ್. ಹೊಸ ಕಾಲೇಜ್ ಅಂತ ಇರುತ್ತೆ, ಬಟ್ ಫೆಸಿಲಿಟಿ ವೈಸ್ ಇನ್ನೂ ಸ್ವಲ್ಪ ಸಿಗೋದಕ್ಕೆ ಟೈಮ್ ಸಿಗುತ್ತೆ. ಈಗ ಹೊಸ ಕಾಲೇಜ್ ಅಂತ ಏನಕ್ಕೆ ನಾನು ಹೇಳ್ತೀನಿ, ಟ್ರಸ್ಟ್ ಮಾಡ್ಬಾರ್ದು ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಸೊ ಯಾರು ಹೊಸಬರಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ.
ಅವ್ರು ತುಂಬಾ ವರ್ಷಗಳಿಂದ ಇದಾರೆ, ಅವ್ರಿಗೆ ಗೊತ್ತಿರುತ್ತೆ ಹೇಗ್ ಮಾಡ್ಬೇಕು ಹೇಗ್ ಮಾಡಬಾರ್ದು ಅಂತ. ಸೊ ನಾವು ನಂಬೋದು, ಫಸ್ಟ್ ಬ್ಯಾಚ್ ಎಂಟ್ರಿ ಆಗ್ಬಿಟ್ಟು ನಂಬೋದು ಸರ್ ಆಕ್ಚುಲಿ. ಓಕೆ ಸರ್, ಫೈನಲ್ ಆಗಿ ಏನ್ ಕನ್ಕ್ಲೂಡ್ ಮಾಡ್ತೀರಾ ಸರ್? ಕನ್ಕ್ಲೂಡ್ ಏನ್ ಅನ್ಕೋತೀನಿ ಅಂತಂದ್ರೆ, ಯಾರಾದ್ರೂ ನಿಮ್ಗೆ ಬ್ರ್ಯಾಂಡ್ ಬೇಕು, ಆರ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದೀನಿ, ಆರ್ ಯೂನಿವರ್ಸಿಟಿ ಬ್ರ್ಯಾಂಡ್ ಬೇಕು ಅಂತ ನಂಬಿದ್ರೆ ಖಂಡಿತ ಆರ್ ಯೂನಿವರ್ಸಿಟಿ ಸೇರ್ಕೊಳ್ಳಿ ಸರ್, ಏನ್ ತೊಂದರೆ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗೇಶ್.